ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು 7 Info Solutions. ಇವತ್ತು ನಾನಿದ್ದೀನಿ ಬಿ ಡಿ ಎ ಒಂದು ಒಳ್ಳೆ ಬಿ ಡಿ ಎ ಸೈಟ್ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಬನಶಂಕರಿ 6 ಸ್ಟೇಜು 9th ಬ್ಲಾಕು ಕೋಣಸಂದ್ರ. ಬನ್ನಿ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ನೋಡೋಣ. ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಈ ರೀತಿ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ರೆಂಟೆಡ್ ಇನ್ಕಮ್ ಯಾರೆಲ್ಲ ಕೇಳ್ತಾ ಇದ್ರಿ ಅವರಿಗೆ ಒಂದೊಳ್ಳೆ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. 20/30 ಈ ರೀತಿ ಇದೆ, ನೋಡ್ತಾ ಇರ್ಬೋದು. ರೆಂಟೆಡ್ ಇನ್ಕಮ್ಮಿಗೆ ಗ್ರೌಂಡು, ಫಸ್ಟು, ಸೆಕೆಂಡು, ಟೆರೇಸು. ಇದು ರೆಂಟೆಡ್ ಇನ್ಕಮ್ಮಿಗೆ ಒಂದೊಳ್ಳೆ ಬಿಲ್ಡಿಂಗ್ ಇದೆ ಸ್ನೇಹಿತರೆ. ಬಿಲ್ಡಿಂಗ್ ಮುಂದೆಗಡೆನೇ 30 ಫೀಟ್ ರಸ್ತೆ ವೈಡಾಗಿದೆ, ನೋಡ್ತಾ ಇರ್ಬೋದು. ಎರಡು ಕಡೆ 30 ಫೀಟ್ ರಸ್ತೆ ವೈಡಾಗಿ ಈ ಥರ ಇದೆ. ಬನ್ನಿ, ಇದು ಅಡ್ರೆಸ್ ಬಂದು ಎಕ್ಸಾಕ್ಟಾಗಿ ಬನಶಂಕರಿ 6 ಸ್ಟೇಜ್ ಆಗಿರುತ್ತೆ, ಕೋಣಸಂದ್ರ ನಿಯರ್ ಬೈ ಕೋಡಿಪಾಳ್ಯ ಆಗಿರುತ್ತೆ. ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ ಬರೀ 1.5 ಕಿಲೋಮೀಟರ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ಎಂಟ್ರಿ ಕೊಡೋಣ. ಪಾರ್ಕಿಂಗ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ MS ಅಲ್ಲಿ ಫುಲ್ಲಾಗಿ ನಿಮಗೆ ಕವರ್ ಮಾಡಿ ಗೇಟ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಏರಿಯಾ ನೋಡ್ತಾ ಇರ್ಬೋದು. ಆ್ಯಂಟಿಸ್ಟಿಕ್ ಟೈಲ್ನ ಪ್ರೊವೈಡ್ ಮಾಡಿದ್ದಾರೆ. ಪಾರ್ಕಿಂಗಲ್ಲಿ ನಿಮಗೆ ಏನೇನು ಫೆಸಿಲಿಟಿ ಇದೆ ಅಂತಂದರೆ, ಆರಾಮಾಗಿ 2 ಕಾರ್ ಪಾರ್ಕ್ ಮಾಡ್ಕೋಬೋದು. ಆದರೆ ನಿಮಗೆ 2 ವೀಲರ್ ಇದೆ ಅಂತಂದರೆ 2 ವೀಲರ್ ಪಾರ್ಕ್ ಮಾಡಿಕೊಂಡು ಅದ್ರ ಜೊತೆ 1 ಕಾರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಸ್ವಂತ ಬೋರ್ ಇದೆ ಸ್ನೇಹಿತರೆ. ಸ್ವಂತ ಬೋರ್ ಬಂದು 500 ಡೆಪ್ತ್ ಹೋಗಿದೆ, ಒಳ್ಳೆ ನೀರು ಸಿಕ್ಕಿದೆ. ಅದ್ರ ಜೊತೆಗೆ 10,000 ಕೆಪಾಸಿಟಿ ಇರ್ತಕ್ಕಂಥ ಸಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇದು ಸಂಪ್ ಆಗಿರುತ್ತೆ, ಇದು ಬೋರ್ ಆಗಿರುತ್ತೆ. ಸೊ ಇದು ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಆ್ಯಂಟಿಸ್ಕಿಟ್ ಟೈಲ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಾವೇರಿ ಪ್ರಾವಿಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದೇನಪ್ಪ ಪೆಂಡಿಂಗ್ ಅಂತಂದರೆ ಮೀಟರ್ ಬೋರ್ಡನ್ನ ಕನೆಕ್ಟ್ ಮಾಡಿಕೊಡ್ಬಿಡ್ತಾರೆ ನಿಮಗೆ. ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ರೀತಿ ಇದೆ. ಇದಿಷ್ಟು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಆದರೆ ಗ್ರೌಂಡ್ ಫ್ಲೋರಲ್ಲೇ ನಿಮಗೆ ಇದು ಯಾರಾದರೂ ಒಂದು ಬ್ಯಾಚುಲರ್ ಫ್ಯಾಮಿಲಿಗಾದ್ರೂ ಕೊಡ್ಬೋದು, ಇಲ್ಲಾಂದರೆ ಗಂಡ ಹೆಂಡತಿ ಇರೋರಿಗಾದರೂ ಈ ಒಂದು ರೂಮನ್ನು ಕೊಡ್ಬೋದು. ಇದು ಬರೀ ಒಂದು ರೂಮು, ಅದ್ರ ಜೊತೆಗೆ ಅಟ್ಯಾಚ್ ಬಾತ್ರೂಮ್ ವಿತ್ ಕಿಚನ್ ಆಗಿರುತ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಹಾಲು, ಕಿಚನ್ನು, ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಅಟ್ಯಾಚ್ ಬಾತ್ರೂಮು ವಿತ್ ಕಿಚನ್ನು, ಹಾಲಾಗಿರುತ್ತೆ. ಇದು ಕಿಚನ್ ಆಗಿರುತ್ತೆ ಸ್ನೇಹಿತರೆ. ಅಟ್ಯಾಚ್ ಬಾತ್ರೂಮ್ ಬನ್ನಿ ತೋರಿಸ್ತೀನಿ. ನಿಮಗೆ ಫಿಟ್ಟಿಂಗ್ಸ್ ಒಂದು ಪೆಂಡಿಂಗ್ ಇದೆ. ಇದು ಬಾತ್ರೂಮ್ ಆಗಿರುತ್ತೆ. ಮತ್ತು ನಿಮಗೆ ಇದೇ ಹಾಲು ಕಿಚನಲ್ಲಿ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹೊರಗಡೆ ಸೆಟ್ ಬ್ಯಾಕ್ ಈ ಥರ ಇದೆ ಸ್ನೇಹಿತರೆ. ಈ ಥರ ಇದೆ. ಬನ್ನಿ, ಇದು ಗ್ರೌಂಡ್ ಫ್ಲೋರ್ ಇಷ್ಟ ಆಗಿರುತ್ತೆ. ನಿಮಗೆ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಸಿಲಿಂಡ್ರ್ ಪ್ರಾವಿಷನ್ ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಕೊಡಲ್ಲ. ನಿಮ್ಮ ಅಂದರೆ ಫ್ಲೋರ್ ವೈಸು ಏನು ಮನೆ ಇರುತ್ತೆ ಅಲ್ಲೇ ಇಟ್ಕೋಬೇಕಾಗಿರುತ್ತೆ. ಅಲ್ಲೇ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಯಾವುದೂ ಪ್ರಾವಿಷನ್ ಮಾಡಿಕೊಟ್ಟಿಲ್ಲ. ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸ್ ಬಂದು 3 ಫೀಟ್ ವೈಡ್ ಆಗಿದೆ. MS ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಫ್ಲೋರಿಗೆ ಹೋಗೋಣ. ನಿಮಗೆ ಫಸ್ಟು ಮತ್ತು ಸೆಕೆಂಡು ಆ್ಯಸ್ ಇಟ್ ಈಸ್ ಸೇಮ್ ಒಂದೇ ರೀತಿ ಬರುತ್ತೆ. 2 BHK ನೋಡಿ. ಇದು ಫಸ್ಟ್ ಫ್ಲೋರ್ ಆಗಿರುತ್ತೆ ಸ್ನೇಹಿತರೆ. ಫಸ್ಟ್ ಫ್ಲೋರಲ್ಲಿ ಹೊರಾಂಗಣ ಈ ಥರ ಇದೆ. ಮನೆ ಹೊರಾಂಗಣ ಈ ಥರ ಇದೆ ಸ್ನೇಹಿತರೆ. ನಿಮಗೆ ಡೋರ್ ಮಾತ್ರ ಟೀಕುಡ್ ಪ್ರೊವೈಡ್ ಮಾಡಿದ್ದಾರೆ. ಡೋರು ಮತ್ತು ವಾಸ್ಕಲ್ಲು ಏನಿದೆ ಅದನ್ನು ಮಾತ್ರ ನಿಮಗೆ ಟೀಕುಡ್ಡಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲ ನೋಡ್ತಾ ಇರ್ಬೋದು. ವಿಂಡೋಸ್ ಎಲ್ಲ ಯಾವುದೇ ರೀತಿಯ ವುಡ್ಡು ಪ್ರೊವೈಡ್ ಮಾಡಿಲ್ಲ. ಬನ್ನಿ ಮನೆಗೆ ಎಂಟ್ರಿ ಆಗೋಣ. ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಹಾಲು ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಎದುರುಗಡೆ ಮೇನ್ ಡೋರ್ ಎದುರುಗಡೆನೇ ಹಾಲ್ ಪ್ರೊವೈಡ್ ಮಾಡಿದ್ದಾರೆ. ಹಾಲಲ್ಲಿ TV ಕ್ಯಾಬಿನೆಟ್, ಮೇನ್ ಡೋರ್ ಎದುರುಗಡೆ ನಿಮಗೆ TV ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಚಿಕ್ಕದಾಗಿ ಒಂದು ದೇವರು ಇಟ್ಕೊಳ್ಳೋದಕ್ಕೆ ಈ ರೀತಿ ಪ್ರೊವೈಡ್ ಮಾಡಿ ಚಿಕ್ಕದಾಗಿ ಸಿಂಪಲ್ಲಾಗಿ ಮಾಡಿದ್ದಾರೆ. ಇದು ಹಾಲ್ ಆಗಿರುತ್ತೆ. ಹಾಲ್ ಪಕ್ಕದಲ್ಲೇ ನಿಮಗೆ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನೋಡಿ.
ಇದು ಕಿಚನ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಯುಟಿಲಿಟಿ ಏರಿಯಾನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಫ್ಲೋರಲ್ಲೂ ಹೌದು ಯುಟಿಲಿಟಿ ಏರಿಯಾ. ಇದು ಯುಟಿಲಿಟಿ ಏರಿಯಾ ಆಗಿರುತ್ತೆ. ಇದು ಕಿಚನ್ ಆಗಿರುತ್ತೆ, ಕಿಚನ್ ಸೆಟಪ್ಪು. ಹಾಗೆ ಬಂದರೆ ನಿಮಗಿದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಇದು ಕಾಮನ್ ವಾಶ್ರೂಮು. ಮತ್ತು ವಾಷಿಂಗ್ ಮಿಷಿನ್ ಏನಾದರೂ ಇತ್ತು ಅಂತಂದರೆ ವಾಷಿಂಗ್ ಮಿಷಿನ್ ಅಲ್ಲಿ ಇಟ್ಕೋಬೋದು. ಬನ್ನಿ ಇವಾಗ 2 ರೂಮ್ ಡೋರ್ ಕಾಣಿಸ್ತಾ ಇದೆ. ನಾವು ಮೊದಲು ರೈಟ್ ಸೈಡ್ ಇರುವಂಥ ರೂಮಿಗೆ ಹೋಗೋಣ. ಇದೊಂದು ರೂಮ್ ಆಗಿರುತ್ತೆ ಸ್ನೇಹಿತರೆ. ಇದು ಒಂದು ರೂಮು. ಒಂದು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಇದು ಇವಾಗ ಏನು ನಾನು ಫಸ್ಟ್ ಫ್ಲೋರಲ್ಲಿ ಮನೆ ತೋರಿಸಿದ್ದೀನಿ, ಆ್ಯಸ್ ಇಟ್ ಈಸ್ ಸೇಮು, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಸೇಮ್ ಆ್ಯಸ್ ಇಟ್ ಈಸು ಸೆಕೆಂಡ್ ಫ್ಲೋರಲ್ಲಿ ಕೂಡ ಇದೆ. ಆದರೂ ಒಮ್ಮೆ ತೋರಿಸ್ತೀನಿ ಬನ್ನಿ. ಸೊ ವಿಂಡೋ ಬಂದು ನಿಮಗೆ ಈ ರೀತಿ ಪ್ರೊವೈಡ್ ಮಾಡಿರ್ತಾರೆ. ಗ್ರಿಲ್ಲಲ್ಲಿ ಈ ರೀತಿ ಇದೆ. ಸೀಲಿಂಗ್ ನೋಡ್ಬೋದು ಹಾಲ್ದು. ಇದಿಷ್ಟು ಫಸ್ಟ್ ಫ್ಲೋರ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಸೆಕೆಂಡ್ ಫ್ಲೋರು. ಸೇಮ್ ಆ್ಯಸ್ ಇಟ್ ಈಸ್ ಸೇಮ್. ಎರಡು ರೂಮ್ ಇದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಇದು ಕಾಮನ್ ವಾಶ್ರೂಮ್ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ಮಾತ್ರ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವಾರ್ಡ್ರೋಬ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಎಲ್ಲ ರೂಮಲ್ಲೂ ಕೂಡ. ಇದು ಅಟ್ಯಾಚ್ ವಾಶ್ರೂಮ್ ಇರುತ್ತೆ. ಇದು ಕಾಮನ್ ವಾಶ್ರೂಮು. ಸೇಮ್ ಕಿಚನು ಮತ್ತು ಯುಟಿಲಿಟಿ ಏರಿಯಾ. ಕಿಚನಲ್ಲಿ ಈ ಥರ ಇರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಸ್ನೇಹಿತರೆ. ರೂಮಲ್ಲಿ ಮಾತ್ರ ವಿಂಡೋಗಳಿಗೆ ಈ ರೀತಿ ವುಡ್ಡಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಮೇನ್ ಡೋರ್ ಹತ್ರ ಮಾತ್ರ ನಿಮಗೆ ಗ್ರಿಲ್ಲಲ್ಲಿ ಪ್ರೊವೈಡ್ ಮಾಡಿ ಆ ರೀತಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಈ ರೀತಿ ಕಾಣಿಸುತ್ತೆ ವ್ಯೂ ಈ ಸೈಡಿಂದ. ಇದು ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಬನ್ನಿ ಥರ್ಡ್ ಫ್ಲೋರಿಗೆ ಹೋಗೋಣ. ಹೊರಾಂಗಣ ನೀವು ಪಾಟು ಆರಾಮಾಗಿ ಇಟ್ಕೊಂಡು ನೋಡ್ಕೋಬೋದು. ನನ್ನ ಮಗನಿಗೆ ಬಿಲ್ಡಿಂಗ್ ಓಡಾಡಿ ಹತ್ತಿ ಇಳಿಗೆ ತುಂಬ ಟಯರ್ಡ್ ಆಗಿದ್ದಾನೆ, ಅದಕ್ಕೆ ಆ ಥರ ಇದೆ. ಬನ್ನಿ ಸ್ನೇಹಿತರೆ ಥರ್ಡ್ ಫ್ಲೋರಿಗೆ ಹೋಗೋಣ. ಥರ್ಡ್ ಫ್ಲೋರಲ್ಲಿ ನಿಮಗೆ ಒಂದೇ ರೀತಿಯ 2 ರೂಮ್ ಬರುತ್ತೆ. ನೋಡ್ತಾ ಇರ್ಬೋದು, 2 ರೂಮ್ ಒಂದೇ ಥರ ಬರುತ್ತೆ ನಿಮಗೆ. ನೋಡಿ, ನಾವಾದರೆ ಚಪ್ಪಲ್ ಹಾಕೊಂಡು ಹೋಗ್ಬಿಡ್ತೀವಿ ಸ್ನೇಹಿತರೆ ಯಾವ ಮನೆಗಾದರೂ. ನನ್ನ ಮಗ ಎಲ್ಲೇ ಹೋದ್ರೂ ಚಪ್ಪಲ್ನ ಹೊರಗಡೆ ಬಿಟ್ಟು ಬರ್ತಾನೆ. ಅವನಿಂದ ಕಲಿಯೋದು ಕೂಡ ಇದೆ ನಾನು. ಇದು ಬ್ಯಾಚುಲರ್ಗೆ ಅಂತ ಕೊಡ್ಬೋದು ಸ್ನೇಹಿತರೆ. ಬ್ಯಾಚುಲರ್ಗೆ ಯಾರಿಗಾದರೂ ಕೊಡ್ಬೋದು. ಇದು ಕೂಡ ಹೌದು, ಅದು ಕೂಡ ಹೌದು, ಎರಡೂ ಕೂಡ ಸೇಮ್ ಇದೆ. 2 ರೂಮನ್ನು ಕೂಡ ಬ್ಯಾಚುಲರ್ ಕೊಡ್ಬೋದು. ಸ್ಮಾಲ್ ಇವಾಗ ತಾನೇ ಗಂಡ ಹೆಂಡತಿ ಇದ್ದಾರೆ ಅಂತಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ
ಹಾಲು ಕಿಚನ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥದ್ದನ್ನು ಕೂಡ ಅವ್ರಿಗೆ ಕೊಡ್ಬೋದು. ಆದರೆ ಇದನ್ನು ಎರಡೂ ಕೂಡ ಬ್ಯಾಚುಲರ್ ಪರ್ಸನ್ಸ್ಗೆ ಕೊಡ್ಬೋದು. ಈ 2 ರೂಮ್ಗಳಿಗೆ ಒಂದೇ ವಾಶ್ರೂಮ್, ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ ಸ್ನೇಹಿತರೆ. ಸೊ ಲಾಸ್ಟು 1 ಕೋಟ್ ಪೇಂಟಿಂಗ್ ಇರೋದ್ರಿಂದ ಸೊ ಥಿಂಗ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಹಾಗಾಗಿ ಇದಿಷ್ಟು ಈ ಒಂದು ಬಾಡಿಗೆ ಬರುವಂಥ ಮನೆಯ ಡೀಟೇಲ್ಸ್ ಆಗಿರುತ್ತೆ. ಮೇಲ್ಗಡೆ ಬಂದರೆ ನಿಮಗೆ ಸಿಂಥೆಟಿಕ್ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕನ್ನು 2 ಇಟ್ಟಿದ್ದಾರೆ. ಸೊ ಅದು ಮೇಲ್ಗಡೆ ಇರುತ್ತೆ ಸ್ನೇಹಿತರೆ. ಇದು ಓಪನ್ ಟೆರೆಸ್ ಆಗಿರುತ್ತೆ. ಹಾಗೆ ಬಟ್ಟೆ ಏನಾದರೂ ವಾಶ್ ಮಾಡ್ಕೋಬೇಕು ಅಂದರೆ ಇಲ್ಲಿ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ, ಇಲ್ಲಿ ವಾಶ್ ಮಾಡ್ಕೋಬೋದು ಸ್ನೇಹಿತರೆ. ಇದನ್ನು ಮತ್ತೊಮ್ಮೆ ಹೇಳ್ತೀನಿ, ಇದು ಬನಶಂಕರಿ 6th ಸ್ಟೇಜು 9th ಬ್ಲಾಕು ಕೋಣಸಂದ್ರ ನಿಯರ್ ಬೈ ಕೋಡಿಪುರ ಆಗಿರುತ್ತೆ. 20/30 ಆಗಿರುತ್ತೆ. ಈಸ್ಟು ವೆಸ್ಟು ಬಂದು 30 ಫೀಟ್ ಇರುತ್ತೆ. ನಾರ್ತ್ ಮತ್ತು ಸೌತ್ ಬಂದು 20 ಫೀಟ್ ಇರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಬೋರ್ವೆಲ್ ಬಂದು 500 ಫೀಟ್ ಡೆಪ್ತ್ ಹೋಗಿರುತ್ತೆ. ಅದ್ರ ಜೊತೆಗೆ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದೆ. ಫಸ್ಟು ಸೆಕೆಂಡು 2 ಫ್ಲೋರಲ್ಲಿ ಕೂಡ 2 BHK ಇರುವಂಥ ಮನೆ ಇದಾಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಹಾಲು ಕಿಚನ್ನು ಅಟ್ಯಾಚ್ ಬಾತ್ರೂಮು ಇರುವಂಥ ಮನೆ ಇದೆ. ಮತ್ತು ಟೆರೆಸಲ್ಲಿ ಮಾತ್ರ 2 ಬ್ಯಾಚುಲರ್ಗೆ ಕೊಡುವಂಥ ರೂಮ್ ವಿತ್ ಅದ್ರ ಜೊತೆಗೆ ಕಾಮನ್ ವಾಶ್ರೂಮ್ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಈ ಮನೆಯ ಡೀಟೇಲ್ಸ್ ಆಗಿರುತ್ತೆ. ಇದರಲ್ಲಿ ಲಾಸ್ಟು 1 ಕೋಟು ಪೇಂಟಿಂಗ್ ಇದೆ ಸ್ನೇಹಿತರೆ. ಮಾತುಕತೆ ಆದಮೇಲೆ 1 ಕೋಟ್ ಪೇಂಟಿಂಗ್ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಫಿಟ್ಟಿಂಗ್ಸ್ ಬಂದು ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇಲ್ಲ ನಿಮ್ಗೆ ಯಾವ್ದು ಪ್ರೊವೈಡ್ ಮಾಡಿಕೊಡ್ಬೇಕು ಅಂತ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಫಿಟ್ಟಿಂಗ್ಸ್ ಬಂದು ಇವ್ರು ಕೇಳ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,20,00,000 ಇರುತ್ತೆ. ನೆಗೋಷಿಯೇಬಲ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲು. ಯಾರಿಗೆಲ್ಲ ಈ ರೆಂಟೆಡ್ ಇನ್ಕಮ್ ಅಂದರೆ ಬಾಡಿಗೆ ಬರುವಂಥ ಮನೆ ನೋಡ್ತಾ ಇರ್ತೀರ, ಅವ್ರು ಖಂಡಿತವಾಗ್ಲೂ ಈ ಮನೆ ನೋಡಬೇಕು ಅನಿಸಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಮನೆ ಬಂದು ತೋರಿಸ್ತೀನಿ. ಇದು ಎಕ್ಸಾಕ್ಟಾಗಿ ನಿಮಗೆ ಕೆಂಗೇರಿ ರೈಲ್ವೆ ಮೆಟ್ರೋ ಸ್ಟೇಷನ್ಗೆ ಅಥವಾ ಬಸ್ ಸ್ಟಾಪ್ಗೆ ಬರೀ 1.5 ಕಿಲೋಮೀಟರ್ ಅಷ್ಟೇ ಇರುತ್ತೆ ಸ್ನೇಹಿತರೆ. ತುಂಬ ಹತ್ರನೇ ಇದೆ ಕೆಂಗೇರಿಗೆ. ಈ ಒಂದು ಏರಿಯಾದಲ್ಲಿ ಯಾರು ನೋಡ್ತಾ ಇದ್ದೀರಾ ಮನೇನ, ಅವರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ. ದಯವಿಟ್ಟು ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇರ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬರುವಂಥ ವಿಡಿಯೋನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.